ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಗೌರ್ಮೆಂಟ್ ಸರ್ವೆಂಟ್ಸು ಈ ಒಂದು ಸರ್ಕಾರಿ ನೌಕರರು ನಾವು ಏನಿರ್ತೇವೆ, ಸೊ ಈ ಒಂದು ಸರ್ಕಾರಿ ನೌಕರರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಇರುತ್ತೆ. ಸೊ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಪ್ರತಿ ವರ್ಷ. ಸೊ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ವಿಡಿಯೋ ಸರಣಿಗಳನ್ನು ಮಾಡ್ತೇವೆ ನಾವು. ಈ ಒಂದು ವಿಡಿಯೋ ಸರಣಿಗಳಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಸೊ ಈ ಒಂದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಅಂದರೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಹಾಗೂ ಈ ಒಂದು ಇನ್ಕಮ್ ಟ್ಯಾಕ್ಸ್ ಯಾವೆಲ್ಲ ಒಂದು ಅಂಶಗಳಲ್ಲಿ ನಾವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವಾಗ ಒಂದಿಷ್ಟು ಬೆನಿಫಿಟನ್ನು ಪಡಿಬೋದು. ಸೊ ಎಲ್ಲ ಬೇರೆ ಬೇರೆ ನಿಯಮಗಳನ್ನು ನೋಡ್ತಾ ಹೋಗ್ತವೆ. ಯಾಕಂದರೆ ಪ್ರತಿ ವರ್ಷ ನಾವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಸೊ ರಿಲೇಟೆಡ್ ಆಗಿರುವಂಥ ಫಾರ್ಮ್ ನಂಬರ್ 16 ಇರ್ಬೋದು, ಪೇ ಪರ್ಟಿಕ್ಯುಲರ್ಸ್ ಇರ್ಬೋದು. ಸೊ ಪ್ರತಿಯೊಂದನ್ನು ನಾವು ಕೊಡಬೇಕಾಗತ್ತೆ. ಸೊ ಈ ರೀತಿ ನಾವು ಕೊಡಬೇಕಾದಾಗ ನಾವು CA ಹತ್ರ ಈ ಒಂದು ಫಾರ್ಮೆಟನ್ನು ಮಾಡಿಸ್ತೇವೆ. ಸೊ ಬೇರೆಯವ್ರ ಹತ್ರ ಮಾಡಿಸ್ತೇವೆ. ಬಟ್ ನಮಗೆ ಒಂದು ಬೇಸಿಕ್ ಆಗಿರುವಂಥ ನಾಲೆಜ್ ಬೇಕೇ ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ವಿಡಿಯೋ ಸರಣಿಗಳಿದೆ. ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಪೇ ಪರ್ಟಿಕ್ಯುಲರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಮುಂದಿನ ಒಂದು ಸರಣಿ ವಿಡಿಯೋಗಳಲ್ಲಿ ನಾವು ATC ATG ಇರ್ಬೋದು, ATCCD ಇರ್ಬೋದು. ಸೊ ಬೇರೆ ಬೇರೆ ನಿಯಮಗಳಲ್ಲಿ ಯಾವೆಲ್ಲ ನಿಯಮಗಳಲ್ಲಿ ನಾವು ಟ್ಯಾಕ್ಸನ್ನು ಬೆನಿಫಿಟನ್ನು ಪಡಿಬೋದು, ಸೊ ವಿನಾಯಿತಿಗಳನ್ನು ಪಡಿಬೋದು, ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕೂಡ ಈ ಒಂದು ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ಸು ನಾಲೆಜು ಇರಲೇಬೇಕಾಗಿದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಪೇ ಪರ್ಟಿಕ್ಯುಲರ್ಸ್ ಅಂತ ಬಂದಾಗ ನಾವು ಏನು ಮಾಡಬೇಕಾಗತ್ತೆ, ನಾವು ಏನೆಲ್ಲ ಸ್ಯಾಲ್ರಿಯನ್ನು ಪಡಿತೀವಿ, ಒಂದು ಪೇಮೆಂಟನ್ನು ಪಡಿತೀವಿ, ಆ ಒಂದು ವರ್ಷದ ಸ್ಯಾಲ್ರಿಯ ಒಂದು ಪೇ ಪರ್ಟಿಕ್ಯುಲರ್ಸನ್ನು ಮಾಡಬೇಕಾಗತ್ತೆ. ಸೊ ಈ ಒಂದು ಪೇ ಪರ್ಟಿಕ್ಯುಲರ್ಸ್ನಲ್ಲಿ ನಾವು ಏನೆಲ್ಲ ಅಮೌಂಟ್ಸ್ಗಳನ್ನು ಪಡಿತೀವಿ, ಏನೆಲ್ಲ ಡಿಡಕ್ಷನ್ಸ್ ಇದೆ, ಸೊ ಎಲ್ಲ ಇರುತ್ತದೆ. ಸೊ ಇದನ್ನು ಹಾಕಿದಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ನಮಗೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಅಪ್ಲೈ ಆಗ್ತದೆ, ಅದು ನಮಗೆ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಎಕ್ಸೆಲ್ ಶೀಟ್ ಇದೆ. ಸೊ ಈ ಒಂದು ಎಕ್ಸೆಲ್ ಶೀಟ್ನಲ್ಲಿ ನಾನು ಎಕ್ಸಾಂಪಲ್ ಆಗಿ 2023-24 ತೆಗೆದುಕೊಂಡಿದ್ದೇನೆ. ನೀವು ಬೇರೆ ಯಾವುದು ಇಯರ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಏನಾಗಿದೆ ಅಂದರೆ ನಾವು ಜನವರಿ 23 ಫೆಬ್ರವರಿ 2023 ಇದೆ. ಇಲ್ಲಿ ಬೇಸಿಕ್ ಹಾಕ್ತೀವಿ, ಬಟ್ ಈ 2 ತಿಂಗಳದ್ದು ಕನ್ಸಿಡರ್ ಆಗಿರೋದಿಲ್ಲ. ಬಟ್ ಆ್ಯಕ್ಚುಲಿ ಸ್ಟಾರ್ಟ್ ಆಗುವಂಥದ್ದು ಮಾರ್ಚ್ 2023ಇಂದ. ಸೊ ಮಾರ್ಚ್ 2023 ಅಂದರೆ ನಾವು ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಅಂದರೆ ನಮಗೆ ಈ ಒಂದು ಮಾರ್ಚ್ 2023ಇಂದ ಫೆಬ್ರವರಿ 2024. ಸೊ ಇದು ಇಯರ್ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಮುಂಬರುವ ಯಾವುದೇ ಇರಲಿ ಮಾರ್ಚ್ನಿಂದ ಮಾರ್ಚ್ನಿಂದ ಸ್ಟಾರ್ಟ್ ಆಗಿ ಫೆಬ್ರವರಿವರೆಗೆ ನಮ್ಮ ಪ್ಲೇ ಸ್ಲಿಪ್ಸ್ಗಳನ್ನು ಇಟ್ಕೋಬೇಕು. ಏನು ಸ್ಯಾಲ್ರಿ ಸ್ಲಿಪ್ಸ್ ಅಂತ ಏನು ಹೇಳ್ತೇವೆ. ಸೊ ಈ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ಸ್ಗಳನ್ನು ಪ್ರಿಂಟ್ ಮಾಡಿಟ್ಕೊಂಡು ಮಂತ್ ವೈಸ್ ಜೋಡಿಸ್ಕೊಂಡು ಇಡಬೇಕು. ಸೊ ಮಂತ್ ವೈಸ್ ಇಟ್ಕೊಂಡ್ಮೇಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಏನೆಲ್ಲ ಕಾಲಮ್ ಇದೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಪೇ ಇರುತ್ತೆ, ಬೇಸಿಕ್ ಪೇ ಇರುತ್ತೆ. ಸೊ ಮಾರ್ಚ್ನಲ್ಲಿ ಬೇಸಿಕ್ ಪೇ ಹಾಕ್ತೀವಿ. ಆಮೇಲೆ ನೆಕ್ಸ್ಟ್ DA ರೇಟ್ ಬರುತ್ತೆ. ಸೊ ಆ ಬೇಸಿಕ್ಕಿಗೆ ಎಷ್ಟು DA ಇದೆ, ಸೊ 31 ಇರುತ್ತೆ, 34 ಇರುತ್ತೆ, ಚೇಂಜಸ್ ಎಲ್ಲ ಆಗ್ತಾ ಹೋಗುತ್ತೆ. ಸೊ ಈ ಒಂದು 7th ಪೇ ಕಮಿಷನ್ಸ್ ಬಂದಮೇಲೆ ಮತ್ತೆ ಚೇಂಜ್ ಆಗುತ್ತೆ. ಆಮೇಲೆ HRA ಅಂತ ಬಂದಾಗ ಅಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಇಲ್ಲಿ ರೂರಲ್ ಏರಿಯಾ ಇರ್ಬೋದು, ಸಿಟಿ ಇರ್ಬೋದು, ಮಹಾನಗರ ಪಾಲಿಕೆಗಳಿರ್ಬೋದು, ಮೆಟ್ರೋಪಾಲಿಟನ್ ಸಿಟೀಸು. ಸೊ ಆ ಒಂದು ಸಿಟಿಗಳ ಆಧಾರದ ಮೇಲೆ HRAಯನ್ನು ಕೊಡ್ತಾ ಹೋಗ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು DA ಇದೆ. ಸೊ ಎಷ್ಟು ಪರ್ಸೆಂಟೇಜ್ DA ಇದೆ ಅದು ಕ್ಯಾಲ್ಕುಲೇಷನ್ಸ್ ಆಗಿ DAಯನ್ನು ಮಾಡ್ಕೋಬೇಕು. ಅದಾದಮೇಲೆ HRA ನಮಗೆ 8% ಇತ್ತು ಅಂದರೆ ಬೇಸಿಕ್ದು 8% ಅಂದರೆ ದಟ್ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿ HRA ಇರುತ್ತೆ. ಕೆಲವೊಂದು ನೌಕರರಿಗೆ ಮೆಡಿಕಲ್ ಅಲೌನ್ಸ್ ಇರುತ್ತೆ, ಕೆಲವೊಂದು ನೌಕರರಿಗೆ ಮೆಡಿಕಲ್ ಅಲೌನ್ಸ್ ಇರೋದಿಲ್ಲ. ಅದಾದಮೇಲೆ ಸ್ಪೆಷಲ್ ಅಲೌನ್ಸ್ ಅಂತ ಇರುತ್ತೆ, ಕೆಲವೊಂದು ನೌಕರರಿಗೆ ಇದ್ದರೆ ಅದನ್ನು ಹಾಕಿ. ಆಮೇಲೆ SFN ಅಂತ ಬರುತ್ತೆ, ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಂತ. ಅಂದರೆ 2 ಮಕ್ಕಳಿದ್ದರೆ ಅವರು ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಡಿಯಲ್ಲಿ ಯಾವಾಗ ಈ ಒಂದು ಅನ್ವಯನ ಮಾಡ್ಕೊಳ್ತಿರ್ತಾರೆ ಅವರಿಗೆ ಎಷ್ಟು ಒಂದು ಇನ್ಕ್ರಿಮೆಂಟ್ ರೇಟ್ ಇದೆ, ಆ ಒಂದು ಇನ್ಕ್ರಿಮೆಂಟ್ ರೇಟ್ ಏನಿದೆ ಅಷ್ಟು ಅಪ್ಲೈ ಆಗುತ್ತೆ. ಅದಕ್ಕೆ ಯಾವುದೇ ರೀತಿ ಇನ್ಕ್ರೀಸ್ ಆಗೋದಿಲ್ಲ. ಬಟ್ ಅದು SFN. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಇಲಾಖೆ ಇರ್ಬೋದು, ವೆಟರ್ನರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಹೆಲ್ತ್ ಇರ್ಬೋದು ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಕೆಲವೊಂದು ಡಿಪಾರ್ಟ್ಮೆಂಟಿಗೆ ಸ್ಪೆಷಲ್ ಒಂದಿಷ್ಟು ಅಲೌನ್ಸ್ ಇರುತ್ತದೆ ಅವರಿಗೆ. ಸೊ ಪ್ರತ್ಯೇಕವಾಗಿರುವಂಥ ಒಂದಿಷ್ಟು ಅಲೌನ್ಸ್ ಇರುತ್ತೆ. ಸೊ ಅವುಗಳನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಅದನ್ನು ಅದರ್ಸ್ ಅಂತ ಏನಿದೆ ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಈ ಒಂದು 2 ಪೋರ್ಷನ್ ಮಾಡ್ತೀವಿ ನಾವು ಪೇ ಪರ್ಟಿಕ್ಯುಲರ್ನ ರೆಡಿ ಮಾಡಬೇಕಾದಾಗ. ಒಂದು ಪರ್ಟಿಕ್ಯುಲರ್ನಲ್ಲಿ ನಾವು ಏನೆಲ್ಲ ತೆಗೆದುಕೊಳ್ತೇವೆ ಅಮೌಂಟು, ಸೊ ಅದನ್ನು ಹಾಕ್ತೇವೆ. ಪೇ ಅದು ಇಲ್ಲಿ ನೋಡಿ, ಬೇಸಿಕ್ ಬರುತ್ತೆ, HRA ಬರುತ್ತೆ, DA ಬರುತ್ತೆ, ಮೆಡಿಕಲ್ ಅಲೌನ್ಸ್ ಬರುತ್ತೆ, ಸ್ಪೆಷಲ್ ಅಲೌನ್ಸು, SFN ಇರುತ್ತೆ, ಅದರ್ ಅಲೌನ್ಸಸ್ಸು, ನಿಮಗೆ ಯೂನಿಫಾರ್ಮ್ ಅಲೌನ್ಸ್ ಅಂತ ಇರುತ್ತೆ, ಬೇರೆ ಬೇರೆ ಭತ್ಯೆಗಳಿರುತ್ತೆ, ಅದನ್ನು ಹಾಕ್ತೇವೆ. ಸೊ ಇಷ್ಟು ಹಾಕಿದ ಮೇಲೆ ನಮಗೆ ಬರುವಂಥ ಪೇಮೆಂಟ್ ಏನಿದೆ ಅದು ಗ್ರಾಸ್ ಸ್ಯಾಲ್ರಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಆ ಸ್ಯಾಲ್ರಿಯಲ್ಲಿ ನಮಗೆ ಡಿಡಕ್ಷನ್ಸ್ ಆಗುವಂಥದ್ದು ಏನಿದೆ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಏನಾಗುತ್ತೆ, ಇಲ್ಲಿ ಮ್ಯಾಂಡೇಟರಿಯಾಗಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಇದೆ, ಅದು. ಎರಡನೇದು GIS ಇರುತ್ತೆ. ಇವೆರಡು ಏನಾಗುತ್ತೆ ಅಂದರೆ ಆಯಾ ಒಬ್ಬ ನೌಕರರ ಬೇಸಿಕನ್ನು ಆಧರಿಸಿ ಒಂದು ಮಾಡಲಾಗಿರುತ್ತೆ. 200 240 ಈ ರೀತಿಯೆಲ್ಲ ಇರುತ್ತದೆ.
ಸೊ ಇದಾದಮೇಲೆ ನೀವು ಎಲ್ ಐ ಸಿಯನ್ನು ಮಾಡಿಸಿರ್ಬೋದು. ಸೊ ಆ ಎಲ್ ಐ ಸಿ ಎಷ್ಟಿದೆ ಆ ಎಲ್ ಐ ಸಿಯನ್ನು ಹಾಕ್ಬೋದು. ಆಮೇಲೆ ಕೆ ಜೆ ಡಿ ಇರುತ್ತೆ, ಕೆ ಜೆ ಡಿ ಪ್ರೀಮಿಯಮ್ ಎಷ್ಟಿದೆ ಆ ಕೆ ಜೆ ಡಿ ಪ್ರೀಮಿಯಮನ್ನು ಹಾಕಬೇಕು. ಆಮೇಲೆ ಈಗ ಓಲ್ಡ್ ಪೆನ್ಷನ್ ಸ್ಕೀಮ್ ಇದ್ದರೆ, ಒ ಪಿ ಎಸ್ ಇದ್ದರೆ ಅವರಿಗೆ ಜಿ ಪಿ ಎಫ್ ಇರುತ್ತೆ. ಸೊ ಜಿ ಪಿ ಎಫನ್ನು ಎಂಟ್ರಿ ಮಾಡಿ. ಇನ್ನು ಎನ್ ಪಿ ಎಸ್ ಇದ್ದರೆ, ಸೊ ಎನ್ ಪಿ ಎಸ್ ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಆಗುತ್ತೆ. ಆ ಎನ್ ಪಿ ಎಸ್ಸನ್ನು ಅದು ಡಿಡಕ್ಷನ್ಸ್ನಲ್ಲೇ ಬರ್ತದೆ ಅದು. ಸೊ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಾದರೂ ಎನ್ ಪಿ ಎಸ್ ಅರಿಯರ್ಸ್ ಇದ್ದರೆ ಅಥವಾ ಸಾಕಷ್ಟು ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗುವಂಥ ಒಂದು ನೌಕರರು ಏನು ಮಾಡ್ತಾರೆ ಅಂದರೆ ಮಂತ್ಲಿ ಇನ್ಕಮ್ ಟ್ಯಾಕ್ಸನ್ನು ಅಲ್ಲಿ ಡಿಡಕ್ಷನ್ಸನ್ನು ಮಾಡಿಸ್ತಾರೆ. ಯಾಕಂದರೆ ಒಂದೇ ಸಲ ಒಂದು ಕೊನೆಯ ಒಂದು ಮಂತ್ಗಳಲ್ಲಿ, ಈ ಒಂದು ಫೆಬ್ರವರಿ ಮಂತ್ಗಳಲ್ಲಿ ಆ ಅಮೌಂಟನ್ನು ಕಟ್ಟಲಿಕ್ಕೆ ಹೆವಿ ಆಗ್ಬೋದಲ್ಲ. ಸೊ ಮಂತ್ಲಿ ಇನ್ಕಮ್ ಟ್ಯಾಕ್ಸ್ ಕೂಡ ಅಲ್ಲಿ ಮಾಡ್ಬೋದು ಮಂತ್ಲಿ. ಸೊ ಇದು ಟೋಟಲ್ ಡಿಡಕ್ಷನ್ಸ್ ಆಯಿತು. ಟೋಟಲ್ ಏನಾಯಿತು, ಟೋಟಲ್ ಅಮೌಂಟ್ ಎಷ್ಟಿದೆ ಗ್ರಾಸು, ಆಮೇಲೆ ಡಿಡಕ್ಷನ್ಸ್ ಆಗುತ್ತೆ. ಸೊ ಆ ಡಿಡಕ್ಷನ್ಸನ್ನು ಗ್ರಾಸ್ ಸ್ಯಾಲರಿಯಲ್ಲಿ ನಾವು ಮೈನಸ್ ಮಾಡಿದಾಗ ನಮಗೆ ಒಂದು ನೆಟ್ ಅಮೌಂಟ್ ಸಿಗುತ್ತೆ. ಸೊ ಇದು ಒಂದು ಡಾಟಾ ತೆಗೆದುಕೊಂಡಿದ್ದೀನಿ ಎಕ್ಸಾಂಪಲ್ ಆಗಿ. ಸೊ ಇಷ್ಟನ್ನು ಹಾಕ್ಕೊಂಡಾಗ ನಮಗೆ ಪೇ ಪರ್ಟಿಕ್ಯುಲರ್ ಬರುತ್ತೆ. ಸೊ ಪ್ರತಿ ವರ್ಷ ನಾವು ಏನು ಇನ್ಕಮ್ ಟ್ಯಾಕ್ಸನ್ನು ಮಾಡಬೇಕಾಗತ್ತೆ, ಇನ್ಕಮ್ ಟ್ಯಾಕ್ಸ್ ಎಷ್ಟಾಗಿದೆ, ಸೊ ಇನ್ಕಮ್ ಟ್ಯಾಕ್ಸನ್ನು ಎಷ್ಟು ಕಟ್ಟಬೇಕು ಅಂದಾಗ ಈ ಒಂದು ಶೀಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಸೊ ಕಾಲಮ್ಸನ್ನು ನೋಡ್ಕೊಳ್ಳಿ, ಒಂದಿಷ್ಟು ಕಾಲಮ್ಸ್ ಎಡಿಷ್ನಲ್ ಬರ್ಬೋದು, ಡಿಪೆಂಡ್ ಅಪಾನ್ ದ ಡಿಪಾರ್ಟ್ಮೆಂಟ್. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಎಚ್ ಆರ್ ಎ. ಸೊ ಎಚ್ ಆರ್ ಎ ಅಂತ ಬಂದಾಗ ಇಲ್ಲಿ ನಮಗೆ ಇದು ಚೇಂಜ್ ಆಗ್ತಾ ಇರುತ್ತೆ. ಏನೆಲ್ಲ ಚೇಂಜಸ್ ಆದಾಗ ನಾವು ವಿಡಿಯೋ ಮುಖಾಂತರ ಅಪ್ಡೇಟ್ ಮಾಡಿ ಹೇಳ್ತಾ ಇರ್ತೀವಿ. ಸೊ 8,000ವರೆಗೆ ಏನು ಪ್ರಾಬ್ಲಮ್ ಇಲ್ಲ. 8,000ಕ್ಕಿಂತ ಹೆಚ್ಚಿನ ಎಚ್ ಆರ್ ಎ ಅಥವಾ ನೀವು ರೆಂಟನ್ನು ಕೊಡ್ತಾಯಿದ್ರೆ ಓನರ್ ಏನಿರುತ್ತೆ, ಓನರ್ ಅವರ ಒಂದು ಪ್ಯಾನ್ ಕಾರ್ಡನ್ನು ಮತ್ತು ಒಂದು ರಿಸಿಪ್ಟನ್ನು ನಾವು ಅಟ್ಯಾಚ್ ಮಾಡಬೇಕಾಗತ್ತೆ ಬಿಲ್ಲಿಗೆ. ಸೊ ಅಪ್ ಟು 8,000ವರೆಗೆ ಯಾವುದೇ ರೀತಿ ರಿಸಿಪ್ಟ್ಸನ್ನು ಅಟ್ಯಾಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ಚೇಂಜಸ್ ಆಗ್ತಾ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ನೀವೇನಾದರೂ ಹೌಸ್ ಲೋನನ್ನು ತೆಗೆದುಕೊಂಡಿದ್ದರೆ ನಿಮಗೆ ಎಚ್ ಆರ್ ಎ ಬರೋದಿಲ್ಲ. ಯಾಕಂದರೆ ನೀವು ಹೌಸ್ ಲೋನ್ ತೆಗೆದುಕೊಂಡಿರ್ತೀರಿ, ನಿಮ್ಮದೇ ಆದ ಸ್ವಂತ ಮನಿ ಇರ್ತದೆ. ಹಾಗಿದ್ದಾಗ ರೆಂಟ್ ಏಕೆ, ಎಚ್ ಆರ್ ಎ ಏಕೆ? ಸೊ ಎಚ್ ಆರ್ ಎಯನ್ನು ನಾವು ಇನ್ಕಮ್ ಟ್ಯಾಕ್ಸ್ನಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಯಾವಾಗ ನೀವು ಹೌಸ್ ಲೋನ್ಸನ್ನು ತೆಗೆದುಕೊಂಡಿದ್ದರೆ. ಸೊ ಇದು ಕ್ಲಿಯರ್. ಸೊ ಇದಾದಮೇಲೆ ನೆಕ್ಸ್ಟ್ ಬೈ ಹ್ಯಾಂಡಾಗಿ ಒಂದಿಷ್ಟು ಅಮೌಂಟನ್ನು ಕಟ್ತಾ ಇರ್ತೀವಿ. ಅದು ಎಲ್ ಐ ಸಿ ಇರುತ್ತೆ, ಟ್ಯೂಷನ್ ಫೀಸ್ ಇರುತ್ತೆ. ಸೊ ನೋಡಿ, ಮಕ್ಕಳ ಫೀಸ್ ಇರುತ್ತೆ. ಸೊ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ ಸ್ನೇಹಿತರೆ. ಮಕ್ಕಳ ಫೀಸ್ ಅಂತ ಬಂದಾಗ ನಾವೆಲ್ಲ ಹೇಳ್ತಿರ್ತೀವಿ 60,000 70,000 ಎಲ್ಲ ನಾವು ಸ್ಕೂಲಿಗೆ ಕಟ್ಟಿದ್ದೇವೆ. ಸ್ಕೂಲಿಗೆ ಕಟ್ಟಿರುವಂಥದ್ದಲ್ಲಿ ವ್ಯಾನ್ ಫೀಸ್ ಇರುತ್ತೆ, ಅಡ್ಮಿಷನ್ ಫೀಸ್ ಇರುತ್ತೆ, ಬೇರೆ ಫೀಸ್ ಇರುತ್ತೆ. ನಮಗೆ ಕನ್ಸಿಡರ್ ಆಗಿರುವಂಥದ್ದು ವಿಶೇಷವಾಗಿ ಆ ಒಂದು ಫೀಸ್ನಲ್ಲಿ ಟ್ಯೂಷನ್ ಫೀ ಮಾತ್ರ ನಮಗೆ ಅಲ್ಲಿ ಅಪ್ಲೈ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೀವು ಒಂದು ಶಾಲೆಗೆ 70,000 ನೀವು ಪೇಮೆಂಟ್ ಮಾಡಿರ್ಬೋದು, ಬಟ್ ಅವರು ಕೊಟ್ಟಿರುವಂಥ ರಿಸಿಪ್ಟ್ನಲ್ಲಿ ಟ್ಯೂಷನ್ ಫೀಸ್ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅಷ್ಟನ್ನು ಮಾತ್ರ ಇಲ್ಲಿ ನಾವು ತೋರಿಸ್ಬೋದು. ಆಮೇಲೆ ಪಿ ಎಲ್ ಐ ಇದೆ. ಆಮೇಲೆ ಹೌಸ್ ಲೋನ್ ತೊಗೊಂಡಾಗ ಅಲ್ಲಿ ನಿಮಗೆ ಹೌಸ್ ಲೋನ್ ಇಂಟ್ರೆಸ್ಟ್ಗೆ ತೋರಿಸ್ಲಿಕ್ಕೆ ಬರ್ತದೆ. ಇವನ್ ಪ್ರಿನ್ಸಿಪಲ್ ಅಮೌಂಟಿಗೂ ಬರುತ್ತೆ ಮತ್ತು ಇಂಟ್ರೆಸ್ಟ್ ಕೂಡ ಬರ್ತದೆ. ಸೊ ಇದಾದಮೇಲೆ ನಮಗೆ ಬೇರೆ ಒಂದು ಕಲಮ್ಸ್ಗಳ ಅಡಿಯಲ್ಲಿ ಒಂದು ಇವುಗಳಲ್ಲಿ ನಾವು ಡಿಡಕ್ಷನ್ಸನ್ನು ಮಾಡ್ಬೋದು. ATCCD ಇದೆ, ATDD ಬರುತ್ತೆ, ATDDB ಬರುತ್ತೆ. ಸೊ ಆದಮೇಲೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ಇನ್ಕಮ್ ಟ್ಯಾಕ್ಸನ್ನು ಮಾಡುವಾಗ ನಮಗೆ ಈ ಒಂದು ಪೇ ಪರ್ಟಿಕ್ಯುಲರನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಒಂದು ಸಲ ಪೇ ಪರ್ಟಿಕ್ಯುಲರನ್ನು ರೆಡಿ ಮಾಡ್ಕೊಂಡ ಮೇಲೆ ಈಗ ನಾನು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ರೆಡಿ ಆದಮೇಲೆ ನನಗೆ ಹೌಸ್ ಲೋನು ಇಲ್ಲ, ಆಮೇಲೆ ಹೌಸ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ಯಾವುದೂ ಇಲ್ಲ, ನನ್ನದು ಡಿಡಕ್ಷನ್. ಟ್ಯೂಷನ್ ಫೀಸ್ ಒಂದು 50,000 ಇದೆ ಅಂತ ನಾನು ಎಂಟ್ರಿ ಮಾಡಿದ್ದೀನಿ. ಸೊ ಎಲ್ಲ ನಾನು ಗ್ರಾಸ್ ಸ್ಯಾಲರಿ ಮತ್ತು ಡಿಡಕ್ಷನ್ಸನ್ನು ಎಂಟ್ರಿ ಮಾಡಿ ಇಲ್ಲಿ ನೋಡಿ ಫಾರ್ಮ್ ನಂಬರ್ 16ಗೆ ಹೋದಾಗ ನನಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗ್ಬೋದು. ಸೊ ಇದೊಂದು ನಾನು ಡಮ್ಮಿ ಡಾಟಾ ತೆಗೆದುಕೊಂಡು ಹೋಗಿರುವಂಥದ್ದು. ಇಲ್ಲಿ 64,290 ಏನಾಗುತ್ತೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾಗ್ತದೆ. ಸೊ ಇದು ಇದೆ. ಸೊ ಹಾಗಾದರೆ ಸರ್ ಈಗ ಇಷ್ಟೊಂದು ಬೇಸಿಕ್ ಇದೆ, ಇಷ್ಟೊಂದು ಅಮೌಂಟ್ ಹೇಗೆ ಅಂದಾಗ ಅಲ್ಲಿ ಒಂದಿಷ್ಟು ಅವಕಾಶವನ್ನು ಕೊಡಲಾಗಿದೆ ನಮಗೆ. ಸೊ ATCCD, ATDD, ATDDB, ATG ಅಂತ. ಸೊ ಇವುಗಳ ಅಡಿಯಲ್ಲಿ ನಾವು ಏನಾದರೂ ಹಣವನ್ನು ನಾವು ಇನ್ವೆಸ್ಟ್ ಮಾಡಿದರೆ ಅಥವಾ ಕೊಟ್ಟಿದ್ದರೆ ಸೊ ಅದಕ್ಕೆ ಏನಾಗುತ್ತೆ ನಮಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದಿಷ್ಟು ಕನ್ಸೆಷನ್ ಸಿಗುತ್ತೆ. ಸೊ ಆದಮೇಲೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಯಾವ ರೀತಿ ಸ್ಯಾಲ್ರಿಡ್ ಪರ್ಸನ್ ಇರ್ತಾರೆ, ಸ್ಯಾಲ್ರಿಡ್ ಅಂದರೆ ಸರ್ಕಾರಿ ನೌಕರ ಅಂತ ನಾವೇನು ಹೇಳ್ತೀವಿ, ಈ ಒಂದು ಸ್ಯಾಲ್ರಿಡ್ ಪರ್ಸನ್ಗೆ ಸಂಬಂಧಿಸಿದಂತೆ ವಿಶೇಷವಾಗಿ ನಾವು ಟ್ಯಾಕ್ಸ್ ಲ್ಯಾಬ್ಸ್ ಎಲ್ಲ ಏನಿದೆ, ಡಿಡಕ್ಷನ್ ಆನ್ ವಿಚ್ ಐ ಕ್ಯಾನ್ ಗೆಟ್ ದ ಟ್ಯಾಕ್ಸ್ ಬೆನಿಫಿಟ್ ಪಡಲಿಕ್ಕೆ ಯಾವ ಡಿಡಕ್ಷನ್ ಮೇಲೆ ನಾನು ಟ್ಯಾಕ್ಸ್ ಬೆನಿಫಿಟ್ ಪಡಿಬೋದು. ಸೊ ಅದನ್ನು ಒಂದೊಂದನ್ನಾಗಿ ಇಟ್ಕೊಂಡು ಹೋಗ್ತೀವಿ ಸರಣಿ ವಿಡಿಯೋ. ಸೊ ಖಂಡಿತವಾಗಿ ಕೂಡ ನಿಮ್ಮ ಒಂದು ಈ ಎಲ್ಲ ವರ್ಕನ್ನು CA ಹತ್ರ ನೀವು ಮಾಡಿಸಿರ್ಬೋದು ಅಥವಾ ಕಂಪ್ಯೂಟರ್ ಸೆಂಟರ್ಸ್ನಲ್ಲಿ ಮಾಡಿಸ್ಬೋದು. ಬಟ್ ನಮಗೆ ಆ್ಯಸ್ ಎ ಎಂಪ್ಲಾಯ್ ಬೇಸಿಕ್ ನಾಲೆಜ್ ಅಂತೂ ಇರಲೇಬೇಕಾಗ್ತದೆ. ಸೊ ಅದಾದಮೇಲೆ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ ಮುಂಬರುವ ವಿಡಿಯೋಗಳಲ್ಲಿ. ಸೊ ಆದಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮ್ಮ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತಾ, ಸೊ ಮುಂದಿನ ಒಂದು ರೆಗ್ಯುಲರ್ ವೀಡಿಯೋಸ್ಗಳು ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.